ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಮೇಥಿ ಪರೋಟ ಮಾಡೋಣ. ತುಂಬ ಒಳ್ಳೆಯದು, ಮಕ್ಕಳಿಗಂತೂ ಸೊಪ್ಪು ಹಾಗೆ ತಿನ್ನಲ್ಲ. ಈ ಥರ ನೀವು ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಸೊಪ್ಪು ಒಂದು ಕಟ್ ಸೊಪ್ಪನ್ನ ಚೆನ್ನಾಗಿ ಬಿಡಿಸ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಎಳ್ಳು ಹಾಕ್ಕೊಳ್ತೀನಿ, ಬಿಳಿ ಎಳ್ಳು. ಬಿಳಿ ಎಳ್ಳು ತುಂಬ ಒಳ್ಳೆಯದು, ಕ್ಯಾಲ್ಶಿಯಮ್ಮು. ಈ ಚಳಿಗಾಲದಲ್ಲಿ ತುಂಬ ತಿನ್ನಬೇಕು. ಸ್ವಲ್ಪ ಕಲೋಂಜಿ ಹಾಕ್ಕೊಳ್ತೀನಿ. ಕಲೋಂಜಿ ಅಂತ ಸಿಗುತ್ತೆ, ಇದು ಈರುಳ್ಳಿ ಹೂವು ಅಂತಾರೆ, ಕೂದಲಿಗೆ ಒಳ್ಳೆಯದು ಮತ್ತು ತುಂಬ ಟೇಸ್ಟ್ ಕೊಡುತ್ತೆ ಇದು. ಕಲೋಂಜಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಿಲ್ಲಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆಲ್ಲ ನೀವೇನೂ ಬೇಡ, ಹಾಗೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಎಷ್ಟು ರುಚಿಗೆ ಎಷ್ಟು ಬೇಕೋ ನೀವೆಷ್ಟು ಮಾಡ್ತೀರಾ ಅದ್ರ ಮೇಲೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಇಷ್ಟನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ನಾನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ನಾನು ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ಕೊಬ್ಬರಿ ಎಣ್ಣೆ ನೋಡಿ ಗಟ್ಟಿಗಾಗೋಗಿದೆ, ಅದನ್ನೇ ಒಂದು ಹಾಕ್ಕೊಳ್ತೀನಿ. ನೀವೇನು ಎಣ್ಣೆ ಬಳಸ್ತೀರಾ ಅದನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಎಷ್ಟು ಬೇಕಷ್ಟು ನೋಡಿಕೊಂಡು ಕಲಿಸ್ಕೊಳ್ಳಿ. ಸ್ವಲ್ಪ ಸೊಪ್ಪೆಲ್ಲ ಜಾಸ್ತಿನೇ ಇರಲಿ, ಸೊಪ್ಪು ಜಾಸ್ತಿ ಇರಲಿ, ಹಿಟ್ಟು ಕಡಿಮೆ ಇರಲಿ. ಈಗೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀವು ನೋಡ್ಕೊಂಡು ನೀರು ಹಾಕಿ ಚಿಮ್ಸ್ಕೊಂಡು ಕಲಿಸ್ಕೊಳ್ಬೋದು. ಮಾಮೂಲಿ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಳ್ಳಿ. ನೋಡಿ ಈ ಥರ ಕಲಸಿಟ್ಕೊಂಬಿಟ್ರೆ ನಮ್ಗೆ 2-3 ದಿವಸ ಆದರೂ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಏನೂ ಆಗೋಲ್ಲ. ನಾನು ಈ ಥರ ಕಲಸಿಟ್ಕೊಂಬಿಡ್ತೀನಿ. ನಮಗೆ ಡಯೆಟ್ಗೂ ಆಗುತ್ತೆ ಮತ್ತು ಎಲ್ಲ ನಮಗೆ ಆರೋಗ್ಯವಾಗಿರೋ ಚಪಾತಿ ತಿಂದಂಗೂ ಆಗುತ್ತೆ ಅಂಥೇಳಿ ಈಗ ಕಲಸಿಟ್ಕೊಳ್ತೀನಿ. ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇನ್ನು ತಿಂತಾ ಇದ್ದರೆ ಅಲ್ವಾ? ನೀವೇ ಯೋಚನೆ ಮಾಡಿ. ಈಗ ಮಾಡೋಣ ಬನ್ನಿ. ನೋಡಿ ನೀವು ಮಾಮೂಲಿ ಎಷ್ಟಪ್ಪ ತೊಗೊಳ್ತೀರಾ ಚಪಾತಿ ಲಡ್ಸೋದಕ್ಕೆ ಅಷ್ಟಪ್ಪ ತೊಗೊಳ್ಳಿ. ಒಂದು ಹೆಂಚಿಟ್ಕೊಂಡಿದ್ದೀನಿ, ನಾನು ತವ ಇಟ್ಕೊಂಡಿದ್ದೀನಿ. ತವ ಬಿಸಿ ಆಗಲಿ. ಎಷ್ಟು ತೆಳು ಬೇಕಾದರೂ ಲಡ್ಸ್ಕೊಳ್ಬೋದು ನೀವು, ಅಷ್ಟು ಚೆನ್ನಾಗಿ ಬರುತ್ತೆ, ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಈ ಚಳಿಗಾಲಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಥರ ಸಾಯಂಕಾಲದ ಹೊತ್ತು ಮಕ್ಕಳು ಸ್ಕೂಲಿಂದ ಬಂದಿದ್ದ ತಕ್ಷಣ ಒಂದು ಮಾಡಿಕೊಡ್ಬೋದು ನೀವು. ಮಧ್ಯೆ ಎಳ್ಳು, ಕಲೋಂಜಿ ಎಲ್ಲ ಸಿಗುತ್ತೆ. ಕಲೋಂಜಿ ಹಾಕದೆ ನೀವು ಮಾಡ್ತಿದ್ರೆ ಒಂದು ಸರಿ ಕಲೋಂಜಿ ಹಾಕ್ಬಿಟ್ಟು ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಕಲೋಂಜಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮ್ಮ ರಕ್ತ ಶುದ್ಧಿ ಮಾಡುತ್ತೆ, ರಕ್ತನ ಪ್ಯೂರಿಫೈ ಮಾಡುತ್ತೆ, ಇಂಗ್ಲೀಷಲ್ಲಿ ಹೇಳೋದು ಪ್ಯೂರಿಫೈ ಮಾಡುತ್ತೆ. ಕೂದಲು ಬೆಳೆಗೆ ಸಹಾಯ ಮಾಡುತ್ತೆ, ಸ್ಕಿನ್ಗೆ ಒಳ್ಳೆಯದು ಕಲೋಂಜಿ. ನೋಡಿ ಎಷ್ಟು ತೆಳು ಬೇಕಾದರೂ ಲಡ್ಸ್ಬೋದು. ಈಗ ಬಂತು, ನಾನು 2 ಮಾಡ್ಕೊಳ್ತೀನಿ. ನಮ್ಮನೆ ಅಡುಗೆ ಮನೆ ನಾನು ಒಬ್ಬಳೇ ನಿಂತ್ಕೊಂಡು ಮಾಡೋಕ್ಕಾಗೋದು. ನೀವು ಯಾರಾದರೂ ಬಂದರೆ ಆಗಲ್ಲ, ನಾನೇ ಮಾಡಿಕೊಡ್ಬೇಕು, ನೀವು ಬಿಸಿಯಾಗಿ ತಿಂತಾ ಇರಬೇಕು. ಇದರಲ್ಲಿ ಖಾರ ಉಪ್ಪು ಎಲ್ಲ ಇರುತ್ತಲ್ವ, ಎಮ್ಮಿ ಅಂದರೆ ಎಮ್ಮಿ ಆಗಿರುತ್ತೆ. ನೀವು ಒಂದು ಸರಿ ಮಾಡಿ ಆಮೇಲೆ ನನಗೆ ಹೇಳಿ. ಈಗಲೇ ಕಮೆಂಟ್ ಮಾಡಬೇಡಿ, ಒಂದು ಸರಿ ಮಾಡ್ಕೊಂಡು ತಿಂದಮೇಲೆ ಕಮೆಂಟ್ ಮಾಡಿ. ನೋಡಿ ಎಷ್ಟು
ತೆಳು ಬೇಕಾದರೂ ಬರುತ್ತೆ. ಈಗ ತವಾ ಬಿಸಿ ಆಯಿತು. ನಾನು ಕೊಬ್ಬರಿ ಎಣ್ಣೆ ಮೊನ್ನೆ ಹಪ್ಪಳ ತೆಲ್ಸೋದಕ್ಕಂತ ಇಟ್ಟಿದ್ದೆ, ಅದು ಬಾಣಲಿಲಿದೆ. ಅದೇ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೀನಿ. ಕೊಬ್ಬರಿ ಎಣ್ಣೆ ಎಷ್ಟು ಹಾಕಿದ್ರೂ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಫ್ಯಾಟ್ ಇರಲ್ಲ. ಎರಡು ಚಪಾತಿ ತಿನ್ನೋರು 4 ಚಪಾತಿ ತಿಂತಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಹೊಗೆ ಜಾಸ್ತಿ ಬರುತ್ತೆ. ಆ ಎಳ್ಳೆಲ್ಲ ಚಪಾತಿ ಬೇಯಿಸ್ತಾ ಇದ್ರೆ ಎಷ್ಟು ಘಮ ಘಮ ಅಂತಿದೆ ಗೊತ್ತಾ. ಎಳ್ಳು, ಕಲಂಜಿ ಮತ್ತು ಮೆಂತ್ಯ ಸೊಪ್ಪೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಯಾಕಂದರೆ ಸೊಪ್ಪು ಹಸಿದಿರುತ್ತಲ್ಲ, ಹಾಗಾಗಿ. ಬಿಸಿ ಬಿಸಿ ಮೇಥಿ ಪರೋಟ ಜೊತೆಲಿ ಪನ್ನೀರ್ ಕಡಾಯಿ ಅಂತ ಹೇಳ್ಬೋದು. ನಾವೇ ಮನೇಲಿ ಮಾಡಿರೋದು ಪನ್ನೀರ್ ಕಡಾಯಿ ಅಂತ ನೋಡಿ. ಏನು ಹೆಸ್ರಾದರೂ ಇಡಿ, ತರಕಾರಿ ಕರಿ ಆದರೂ ಇಡಿ, ಪನ್ನೀರ್ ಕಡಾಯಿ ಆದರೂ ಇಟ್ಕೊಳ್ಳಿ. ಇಷ್ಟು ತಿಂದರೆ ವೆಯ್ಟ್ ಲಾಸು ಆಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ಎಲ್ಲ ಒಳ್ಳೆಯದು. ಮೇಥಿ ಪರೋಟದ ವಿಡಿಯೋ ಹಾಕ್ತೀನಿ, ಇದನ್ನು ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.